ಖ್ಯಾತ ಜ್ಯೋತಿಷಿಗಳಾದ ಡಾಕ್ಟರ್ ಕೆ ಗಿರೀಶ್ ಅವರ 50ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಡಾಕ್ಟರೇಟ್ ಪದವಿ ಪುರಸ್ಕೃತರು ಹಾಗೂ ಖ್ಯಾತ ಜ್ಯೋತಿಷಿಗಳಾದ ಶ್ರೀ ಕೆ ಗಿರೀಶ್ ಅವರು ತಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನು ದೊಡ್ಡ ಬೆಳವಂಗಳ ಗ್ರಾಮದ ಶ್ರೀ ವೀರಭದ್ರ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ದೂರಿಯಾಗಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ದೊಡ್ಡಬಳ್ಳಾಪುರ ಶಾಸಕರು, ಕುಟುಂಬಸ್ಥರು, ಸ್ನೇಹಿತರು, ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿದಂತೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಆಗಮಿಸಿ ಮೈಸೂರು ಪೇಟ ಶಾಲು ಹೊದಿಸಿ ಫಲ ಪುಷ್ಪದೊಂದಿಗೆ ಗೌರವಿಸಿ ಹುಟ್ಟುಹಬ್ಬದ ಶುಭ ಕೋರಿದರು.
ಒಳ್ಳೆ ಶಾಸ್ತ್ರ ಹೇಳ್ಕೊಡೋದು. ಜೀವನದಲ್ಲಿ 50 ವರ್ಷಗಳಾಗಿ ಈ ಒಂದು ಸಂಭ್ರಮಾಚರಣೆಯನ್ನು ಎಲ್ಲ ಮುಖ್ಯ ವ್ಯಕ್ತಿಗಳು ಆರಂಭಿಸಿದ್ದು ತುಂಬ ಶ್ಲಾಘನೀಯ. ಈ ಒಂದು ವಿಚಾರವನ್ನು ಹೇಳಕ್ಕೆ ತುಂಬ ಇಷ್ಟಪಡಿಸ್ತೀನಿ. ನಾವು ಒಂದು ಹಳ್ಳಿಯೊಳಗೆ ನಮ್ಮ ತಂದೆಯವರ ಮುಖಾಂತರ ಜ್ಯೋತಿಷ್ಯವನ್ನು ಕಲಿತು ಸುಮಾರು ಅನುಷ್ಠಾನಗಳನ್ನು ಮಾಡಿ ಹಳ್ಳಿಯಲ್ಲಿ ಒಂದು ಬೆಳೆದು ಇಷ್ಟರ ಮಟ್ಟಿಗೆ ಬೆಳೆದಿರೋದು ಶ್ಲಾಘನೀಯ. ಅದರಲ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರಾದಂಥವರು ಎಲ್ಲರೂ ಸಹ ಬಂದು ಭಾಗವಹಿಸಿದ್ದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಹೆಚ್ಚಿನದಾಗಿ ಈ ಒಂದು ಜನಗಳ ಸಪೋರ್ಟ್ ಅನ್ನೋದು ತುಂಬ ಮುಖ್ಯ ಮನುಷ್ಯನಿಗೆ. ಅದಕ್ಕಿಂತ ಜ್ಯೋತಿಷ್ಯ ಅನ್ನೋದು ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಂತ ತಿಳಿಬೋದು. ಯಾವ ರೀತಿ ಅಂತ ಅಂದರೆ ಬೆಳಿಗ್ಗೆ 5ರಿಂದ 7ರವರೆಗೆ ಸೂರ್ಯ ರೂಲ್ ಮಾಡ್ತಾರಂತೆ. ಸೂರ್ಯ ಅಂದ್ರೇನು? ಆತ್ಮಕಾರಕ. ಆತ್ಮಕಾರಕ ಅಂದ್ರೇನು? ಅವನಿಗೆ ಆರೋಗ್ಯ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. 7ರಿಂದ 9ರವರೆಗೆ ಚಂದ್ರ ರೂಲ್ ಮಾಡ್ತಾರಂತೆ. ಚಂದ್ರ ಅಂದ್ರೇನು? ಮನಃಕಾರಕ, ಜಲತತ್ವಗ್ರಹ, ಸ್ನಾನ ಸಂಧ್ಯಾವಂದನೆಗಳು ಮಾಡೋದು, ಮಲಮೂತ್ರ ವಿಸರ್ಜನೆ ಮಾಡೋದು, ದೇವ್ರ ಪೂಜೆ ಮಾಡೋದು, ಒಳ್ಳೆಯ ಬಟ್ಟೆಗಳನ್ನು ಧರಿಸೋದು. 9ರಿಂದ 11ರವರೆಗೆ ಕುಜ ರೂಲ್ ಮಾಡ್ತಾರಂತೆ. ಕುಜ ಏನು? ಅಗ್ನಿತತ್ವಗ್ರಹ,
ಅಗ್ನಿತತ್ವಗ್ರಹ ಅಂದರೆ ಅನ್ನ ಟಿಫನ್ ಮಾಡಿರೋದು, ಬೇಯಿಸಿರೋಂಥ ಪದಾರ್ಥಗಳನ್ನ ತಿನ್ನೋದು. ಆಫೀಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಗಾಡೀಲಿ ಹೋಗ್ತಾರೆ, ಅದು ಸಹ ಅಗ್ನಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಕುಜ ರೂಲ್ ಮಾಡ್ತಾರೆ ಅಂತ ಹೇಳ್ತಾರೆ. 11ರಿಂದ 1ರವರೆಗೆ ಬುಧ ರೂಲ್ ಮಾಡ್ತಾರಂತೆ. ಬುಧ ಅಂದ್ರೇನು? ವಿದ್ಯಾಕಾರಕ, ಬುದ್ಧಿಕಾರಕ, ಜ್ಞಾನಕಾರಕ, ಕೀರ್ತಿಗೆ ಕಾರಕ. ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ, ವ್ಯವಹಾರ ಮಾಡೋನು ವ್ಯಾಪಾರ ಅಭಿವೃದ್ಧಿ ಮಾಡ್ತಾನೆ, ಇನ್ನೊಂದು ವ್ಯವಹಾರ ಜೀವನ ಮಾಡ್ತಾನೆ. 1ರಿಂದ 3ರವರೆಗೆ ಗುರು ರೂಲ್ ಮಾಡ್ತಾರಂತೆ. ಗುರು ಏನು? ಲಾಭ ಬಂದಿದೆಯಾ, ನಷ್ಟ ಬಂದಿದೆಯಾ, ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿದ್ದೀನ, ಏನಾದ್ರು ತಪ್ಪು ತಪ್ಪಾಗಿದೆಯಾ, ಎಲ್ಲಿ ಸರಿ ಮಾಡ್ಬೋದು ಅಂತ ಹೇಳ್ತಾರಂತೆ. 3ರಿಂದ 5ರವರೆಗೆ ಶುಕ್ರ ರೂಲ್ ಮಾಡ್ತಾರೆ. ಶುಕ್ರ ಅಂದ್ರೇನು? ಫೈನಾನ್ಸು, ಲಾಭ ಬಂದಿದೆಯಾ, ನಷ್ಟ ಬಂದಿದೆಯಾ, ಸಾಯಂಕಾಲದಷ್ಟಕ್ಕೆ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರಂತೆ. 5ರಿಂದ 7ರವರೆಗೆ ಶನಿ ರೂಲ್ ಮಾಡ್ತಾರಂತೆ. ಶನಿ ಏನು? ಎಲ್ಲ ಲೆಕ್ಕಾಚಾರ, ಲಾಭ ಬಂತ, ನಷ್ಟ ಬಂತ, ಇವತ್ತೇನು ಸರ್ವೀಸ್ ಆಗಿದೆಯಾ, ಇವತ್ತೇನು ಕೆಲಸ ಆಗಿದೆ ಅಂತ ಅವರವರ ಮಾಸ್ಟರ್ಗಳು ರೂಲ್ ಮಾಡ್ತಾರಂತೆ. 7ರಿಂದ 9ರವರೆಗೆ ರಾಹು ರೂಲ್ ಮಾಡ್ತಾರಂತೆ. ಮನೆಗೆ ಬಂದು ಜೀವನವನ್ನು ಮಾಡಿ ಸಾಂಸಾರಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣ್ತಾರಂತೆ. 9ರಿಂದ 11ರವರೆಗೆ ಶಯನ ಸುಖವನ್ನು ಅನುಭವಿಸ್ತಾರಂತೆ. ಅವ್ರ ಜೊತೆ ನಿದ್ದೆ ಎಲ್ಲ ಮಾಡ್ತಾರಂತೆ. ಇದು ಮುಖ್ಯವಾಗಿ ಜ್ಯೋತಿಷ್ಯವನ್ನು ಸರಳವಾಗಿ, ಎಲ್ಲ ರೀತಿಯಾಗಿ ಸರಳವಾಗಿ ಜನಗಳಿಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಉದ್ದೇಶ. ನಮ್ಮ ತಂದೆಯವರು ನಮಗೆ ಜ್ಯೋತಿಷ್ಯ ಹೇಳ್ಬೇಕಾದ್ರೆ, ನೀನು ಬಡವನ ಸೇವೆ ಮಾಡು, ನಿನ್ನ ನಾಲೆಡ್ಜ್ ಬರುತ್ತೆ, ಶ್ರೀಮಂತಂಗೂ ಹಂಚ್ಬೋದು ಅದನ್ನು, ಆವಾಗ ಅದು ಚೆನ್ನಾಗಿ ಬರುತ್ತೆ ಅಂತ ನಮಗೆ ಮದ್ದಟ್ಟು ಮಾಡಿದ್ದು. ಹಾಗಾಗಿ ನಮ್ಮ ಪೂತಮಾನಸ ಜ್ಯೋತಿಷ್ಯಾಲಯ ಅನ್ನೋದನ್ನು ಪ್ರಾರಂಭ ಮಾಡಿದ್ದೀವಿ. ಸುಮಾರು 15 ವರ್ಷಗಳಾಯಿತು ಪ್ರಾರಂಭ ಮಾಡಿ. ನಮ್ಮ ತಂದೆಯವರು 40 ವರ್ಷಗಳಿಂದ ರಿಟೈರ್ಡ್ ಸ್ಕೂಲ್ ಮಾಸ್ಟರ್ ಆಗಿ ಬೆಳಗ್ಗೆ ಸಾಯಂಕಾಲ ಜ್ಯೋತಿಷ್ಯ ಹೇಳ್ತಾಯಿದ್ರು. ಅದನ್ನು ಹಿಮ್ಮಡಿಗೊಳಿಸಿದ್ದೀವಿ. ಮುಖ್ಯವಾಗಿ ಅದರಲ್ಲೂ ನಮ್ಮ ಆಶ್ರಮದಲ್ಲಿ ನಕ್ಷತ್ರವನ ಮಾಡಿದ್ದೀವಿ, ರಾಶಿವನ ಮಾಡಿದ್ದೀವಿ, ನವಗ್ರಹವನ ಮಾಡಿದ್ದೀವಿ, ಗೋಶಾಲೆ ಮಾಡಿದ್ದೀವಿ, ಪ್ರಾರ್ಥನಾ ಮಂದಿರ ಮಾಡಿದ್ದೀವಿ, ಯಾಗ ಮಂಟಪ ಮಾಡಿದ್ದೀವಿ, ಜ್ಯೋತಿಷ್ಯವನ್ನು ಹೇಳ್ತೀವಿ, ಸಲಹೆಯಿಂದ ಕೊಡ್ತೀವಿ. ಇದು ಯಾವುದಕ್ಕೂ ಫೀಸ್ ತೊಗೊಂಬಲ್ಲ. ಜ್ಯೋತಿಷ್ಯಕ್ಕೆ ಮಾತ್ರ ಒಂದು ಸ್ವಲ್ಪ ಮಟ್ಟಿಗೆ ಜೀವನೋಪಾಯಕ್ಕೆ ತಗೋತೀವಿ. ಇದು ನಮ್ಮ ಮುಖ್ಯವಾದಂಥ ಗುರಿ. ಅದರಲ್ಲೂ ಹಳ್ಳಿಗಾಡಿನಲ್ಲಿ ಒಬ್ಬ ಜ್ಯೋತಿಷ್ಕಾರನಾದವರು ಉತ್ತಮವಾದಂಥ ಪ್ರತಿಭೆಯನ್ನು ಕೊಡಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಗುರಿ. ಅದರಲ್ಲೂ ನಮ್ಮ ತಂದೆಯವರ ಆಶೋತ್ತಾರ ಏನಾರು ಮಾಡಿ ಅವರು ಒಂದು ಮುಖ್ಯವಾದಂಥ ಒಂದು ಬುಕ್ಕಕ್ಕೆ ತುಂಬ ವಿಚಲಿತವಾಗಿದ್ದರು. ಅವ್ರನ್ನ ಆ ಬುಕ್ಕಿಂದ ಅವ್ರು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದರು. ಆ ಅಧ್ಯಯನದಿಂದ ಅವರಿಗೆ ನಮಗೆ ಅಭ್ಯಾಸ ಆಯಿತು. ಅದು ತಮ್ಮ ಜೀವನದ ಮುಖ್ಯವಾದ ಉದ್ದೇಶ ಆಯಿತು. ಹಾಗಾಗಿ ಈ ಒಂದು ಸಮಾಜ ಸೇವೆಯಲ್ಲಿ ನಮ್ಗೆ ಅಲ್ಪ ಮಟ್ಟಿಗೆ ಸಹಾಯ ಮಾಡಿದಂಥ ಎಲ್ಲ ಸ್ನೇಹಿತ ವರ್ಗದವರಿಗೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಬೆಳವಂಗಲ ಗ್ರಾಮಸ್ಥರು, ಹೋಬಳಿ ಗ್ರಾಮಸ್ಥರು, ಮಧುರೆ ಗ್ರಾಮಸ್ಥರು, ಎಷ್ಟು ದೇವನಹಳ್ಳಿ, ಕೋಲಾರ ಎಲ್ಲ ಕಡೆಯಿಂದ ಬರ್ತಾರೆ ಅಂತ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತಾಪೂರ್ವಕವಾಗಿ ಹೇಳ್ತೀನಿ. ಮುಖ್ಯವಾಗಿ ಒಂದು ವಾಹಿನಿಯಿಂದ ಪ್ರಾರಂಭ ಮಾಡಿದ್ದು ಇದೇ ಫಸ್ಟ್ ಟೈಮು ನನ್ನನ್ನು ರೆಕಗ್ನೈಸೇಷನ್ ಮಾಡಿದ್ದು. ನನ್ನ 20 ವರ್ಷದಲ್ಲಿ ನನ್ನ ಡಾಕ್ಟ್ರೇಟ್ ಬಂದಾಗಲೂ ಸಹ ಯಾರೂ ನನಗೆ ಬಂದು ನೋಡಲಿಲ್ಲ. ಆದರೆ ನಮ್ಮ ಮಂಜುನಾಥ್ ಅವರು ಅವತ್ತು ವೀಡಿಯೋದಲ್ಲಿ ಕರೆಸಿ ಪೇಪರ್ ಪ್ರಿಂಟಿಂಗ್ ಕೊಟ್ಟರು. ನಮ್ಮ ಆತ್ಮೀಯ ಸ್ನೇಹಿತರು ಮಾರ್ಸಂದ್ರ ಮಂಜುನಾಥ್ ಅವರು ಅನ್ನದಾನ ಮಾಡಿದ್ದಾರೆ. ಒಂದು ವಿಶೇಷವಾಗಿ ನಮಗೆ ಇವತ್ತಿಂದ ಅಂತ ಅಲ್ಲ, 10-15 ವರ್ಷಗಳಿಂದ ಪರಿಚಯ. ಹಾಗಾಗಿ ಹಾಗೆ ಬೆಳ್ಕೊಂಬಂದಂಥ ಜೀವನ ನಮ್ಮದು. ಎಲ್ಲದಕ್ಕಿಂತ ಈ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಾವು ಊರಲ್ಲಿ ಮಾಡೋಣ ಅಂದ್ಕೊಂಡಿದ್ವಿ. ಹಾಗಾಗಿ ನಮಗೆ ಶಿವಾನಂದಪ್ಪನವರು ಆತ್ಮೀಯರು, 65 ವರ್ಷಗಳ 70 ವರ್ಷಗಳ ಅನುಭವ. ಅವರು ಈ ಚೌಲ್ಟ್ರಿಲಿ ಮಾಡೋಣ ಅಂತ ಅಂದರು. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ನನ್ನ ಮಗ ಲಯನ್ಸ್ ಕ್ಲಬ್ಬಲ್ಲಿ ಉಪಾಧ್ಯಕ್ಷನಾಗಿದ್ದ ರಾಜೇಂದ್ರ ಅವರು ಕೃತಜ್ಞತಾಪೂರ್ವಕವಾಗಿ ಹೆಲ್ತ್ ಕೇರ್ ಮಾಡೋಣ ಅಂತ ಒಪ್ಕೊಂಡ್ರು. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಹಾಗಾಗಿ ಈ ಒಂದು ಜೀವನದಲ್ಲಿ ಯಶಸ್ಸಿಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅದರಲ್ಲೂ ನನ್ನ ಮಗ ತುಂಬ ಶ್ರಮ ವಹಿಸಿದ್ದಾನೆ ಈ ಪ್ರೋಗ್ರಾಮ್ ಮಾಡೋದಕ್ಕೆ. ಎಲ್ಲರಿಗೂ ಕರೆದಿದ್ದಾನೆ. ನನ್ನ ಜೀವನದಲ್ಲಿ ಯಶಸ್ಸಿಗೆ ಮುಖ್ಯ ಕಾರಣಕರ್ತರು ಯಾರು ಅಂದರೆ ನಮ್ಮ ತಂದೆ ತಾಯಂದಿರು. ತಂದೆಯಿಂದಲೇ ಮುಖ್ಯ. ಏನೋ ಬ್ರಹ್ಮ ಸೃಷ್ಟಿ ಮಾಡೋದು, ನನ್ನ ಸ್ಥಿತಿ ವಿದ್ಯೆ ಕಲಿಸಿದ್ರು, ಅದನ್ನು ಸದುಪಯೋಗ ಮಾಡು ಅಂತ ಹೇಳಿದ್ರು. ಹಾಗಾಗಿ ಅದನ್ನೇ ಮಾಡ್ಕೊಂಬಂದಿದ್ದೀವಿ. ಹಾಗಾಗಿ ನಮ್ಮ ಅಕ್ಕನವರು ಸಹ ಜೀವನದಲ್ಲಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಭವ್ಯ, ನಮ್ಮ ಹೆಂಡತಿಯವರು ತುಂಬ ಸಾಥ್ ಕೊಟ್ಟಿದ್ದಾರೆ. ಎಲ್ಲ ವಿಚಾರದಲ್ಲೂ ಸೇವೆಯನ್ನು ಮಾಡಿದ್ದೀವಿ. ನಮ್ಮ ಒಂದು ವಿಚಾರ ಏನಪ್ಪ ಅಂದರೆ ಬರುತ್ತೆ, ಆದರೆ ನಮ್ಮ ಹಳ್ಳಿಗಾಡಿಗೆ ಖಂಡಿತ ಒಂದು ಮಂತ್ರೋಚ್ಚಾರಣೆ ಹೇಳೋಕ್ಕೆ ಬರೋಲ್ಲ. ಹಾಗಾಗಿ ಸರಳವಾದಂಥ ಮಂತ್ರಗಳನ್ನೇ ಹೇಳ್ಕೊಟ್ಟಿದ್ದೀನಿ. ಅವರ ಆ ಪ್ರೀತಿಯಿಂದ ನಮ್ಮನ್ನು ಇಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ. ಹಾಗಾಗಿ ಅದು ಕೃತಜ್ಞತಾಪೂರ್ವಕವಾಗಿ ನಾನು ಹೇಳೋಕ್ಕೆ ಇಷ್ಟ ಬಯಸ್ತೀನಿ. ಮುಖ್ಯವಾಗಿ ಜ್ಯೋತಿಷ್ಯ ಅನ್ನೋದು ಸರ್ವ ರೀತಿಯಿಂದಲೂ ಒಬ್ಬ ಕಷ್ಟ ಇದ್ದವನಿಗೆ, ಒಬ್ಬ ಸುಖ ಇದ್ದವನಿಗೆ ಪರಿಹಾರವನ್ನು ಸೂಚಿಸುತ್ತೆ ಅನ್ನೋದು ಸರಳವಾದಂಥ ಮಾರ್ಗ. ಈ ಮಾರ್ಗದಲ್ಲಿ ನಡೆದರೆ ಖಂಡಿತ ನಾವು ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ಒಂದು. ಎರಡನೇದು, ಯಾವುದೇ ಒಬ್ಬ ಜ್ಯೋತಿಷ್ಕಾರನ ಹತ್ರ, ಇಡೀ ಪ್ರಪಂಚದಲ್ಲಿ ಯಾರೊಬ್ಬ ಜ್ಯೋತಿಷ್ಕಾರನ ಹತ್ರ ಹೋದರೆ ಇವತ್ತು ಅವರ ಒಂದು ಅಪಾರ
ಬಂಧು ಬಳಗದವರು ಮತ್ತು ಅಭಿಮಾನಿಗಳ ಒಂದು ಅಪೇಕ್ಷೆಯಂತೆ ಇವತ್ತು ಈ ಒಂದು ಕಲ್ಯಾಣ ಮಂಟಪದಲ್ಲಿ ನಾವು ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕಂತೇಳಿ ಅವ್ರ ಮನೆ ಹತ್ರ ಮಾಡಬೇಕು ಅಂತ ಇದ್ದರು. ಮಳೆಗಾಲ ಇರೋದ್ರಿಂದ ಸ್ವಲ್ಪ ಅವ್ಯವಸ್ಥೆ ಆಗ್ಬೋದು, ಬೇಡ ಅಂಥೇಳಿ ಇವತ್ತು ಇಲ್ಲಿ ಮಾಡಿದ್ವಿ. ನಿರೀಕ್ಷೆಗಿಂತ ಮೀರಿ ಜನ ಬರ್ತಾ ಇದ್ದಾರೆ. ಇನ್ನು ಬರುವಂಥ ಸಾಕಷ್ಟು ಜನ ಸಂಜೆವರೆಗೂ ಬರ್ತಾನೆ ಇರ್ತಾರೆ. ಬಂದಿರತಕ್ಕಂಥ ಎಲ್ಲ ಒಂದು ಅವರ ಅಭಿಮಾನಿಗಳಿಗೆ ಎಲ್ಲ ಥರ ವ್ಯವಸ್ಥೆನೂ ಇವತ್ತು ನಾವು ಮಾಡಿದ್ದೀವಿ. ಇವತ್ತು ಅವರು ದೇವರು ಅವರಿಗೆ ಇನ್ನೂ 100 ವರ್ಷ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮಂಥ ಎಲ್ಲ ಒಂದು ಜನಗಳಿಗೆ ಅವ್ರು ಕಲ್ತಿರ್ತಕ್ಕಂಥ ವಿದ್ಯೆಯಿಂದ ನಮ್ಮ ಮುಂದೆ ಏನೋ ಒಂದು ಒಳ್ಳೆಯದು ಕೆಟ್ಟದ್ದಾಗತಕ್ಕಂಥದ್ದನ್ನ ಅದಕ್ಕೆ ಒಂದು ತಿಳಿ ಹೇಳಿ, ನಾಳೆ ಇಂಥ ತೊಂದರೆ ಇದೆ, ನಿಮಗೆ ಇಂಥ ದೇವ್ರ ಹತ್ರ ಹೋಗಿ ಒಳ್ಳೆಯದಾಗುತ್ತೆ, ಅಥವಾ ಈ ಸಮಯ ಚೆನ್ನಾಗಿದೆ, ನೀವು ಇಂಥದ್ದು ಉಪಯೋಗ ಪಡಿಸ್ಕೊಳ್ಳಿ ಅಂಥೇಳಿ ನಮಗೊಂದು ಮನವರಿಕೆ ಮಾಡ್ತಕ್ಕಂಥ ಒಂದು ಪರಿಜ್ಞಾನ ದೇವರು ಅವರು ಕೊಟ್ಟಿದ್ದಾನೆ. ಅದನ್ನು ಇನ್ನೂ ಸಾಕಷ್ಟು ಜನಕ್ಕೆ ಅವ್ರ ಕಡೆಯಿಂದ ಅದರ ಒಂದು ತಿಳ್ಕೊಂಡು ಜನ ಸದುಪಯೋಗ ಪಡಿಸ್ಕೊಂಡು ಮಾರ್ಗದರ್ಶನ ನಡೀಬೇಕು ಅಂತೇಳಿ ಭಗವಂತ ಅವ್ರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಅದೇ ರೀತಿ ಅವ್ರ ಕೈಲಾಗೋಷ್ಟು ಜನಸೇವೆ ಕೂಡ ಅವತ್ತಿಂದ ಮಾಡ್ತಾಯಿದ್ದಾರೆ. ಅವರು ಪಾಪ ಒಂದು ಮರದ ಎಲೆನಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಸೇವೆ ಮಾಡೋವಂಥ ಮನೋಭಾವ ಅವ್ರು ಯಾವುದೂ ತೋರಿಸ್ಕೊಳಲ್ಲ. ಇವತ್ತು ಡಾಕ್ಟ್ರೇಟ್ ಕೂಡ ಅವ್ರಿಗೆ ತಮಿಳುನಾಡು ಸರ್ಕಾರ ಕೊಟ್ಟಿತ್ತು. ಇಲ್ಲಿಂದ ಅವರ ಒಂದು ಸೇವೆಯನ್ನು ಗುರುತಿಸಿ ಅವ್ರ ಅಭಿಮಾನಿ ಬಳಗದವ್ರು ಯಾರೋ ಅವ್ರನ್ನ ಪ್ರಪೋಸ್ ಮಾಡಿ ಇವತ್ತು ಡಾಕ್ಟ್ರೇಟ್ ಕೂಡ ಅವ್ರು ಸಿಕ್ಕಿದೆ. ಅವ್ರ ತಂದೆಯವ್ರ ಕಾಲದಿಂದ ಅವರು ಈ ವೃತ್ತಿ ಮಾಡಿಕೊಂಡು ಇವತ್ತು ಅವರು ಇದರಲ್ಲಿ ಯಶಸ್ಸು ಕಂಡಿದ್ದಾರೆ. ಅವ್ರು ಹೇಳಿದಂಗೆ ಒಂದು ಪುಟ್ಟ ಹಳ್ಳಿನಲ್ಲಿ ಇವತ್ತು ಮಾಡ್ತಾಯಿದ್ದಾರೆ. ಆದರೂ ಈ ರಾಜ್ಯಾದ್ಯಂತ ಎಲ್ಲ ಮೂಲೆಯಿಂದ ಜನ ಬಂದು ಅವ್ರ ಹತ್ರ ಇರತಕ್ಕಂಥ ಒಂದು ವಿದ್ಯೆನ ಅದರ ಬಗ್ಗೆ ಒಂದು ಆಳವಾಗಿ ತಿಳ್ಕೊಂಡು ಏನು ಮಾಡಬೇಕು, ನಮ್ಮ ಪರಿಹಾರ ಏನು, ನಮ್ಮ ಸಮಯ ಹೆಂಗಿದೆ, ನಮ್ಮ ಮಕ್ಕಳು ಮರಿ ಮುಂದೆ ಏನು ನಿಮ್ಮ ಪೀಳಿಗೆನಲ್ಲಿ ಏನು ತೊಂದರೆ ಇದೆ, ಇದಕ್ಕೇನು ಸರಿಪಡಿಸ್ಕೋಬೇಕು, ಹೆಂಗೆ ಹೋಗಬೇಕು ಅಂತ ಹೇಳಿ ಇವತ್ತು ಸಾಕಷ್ಟು ಜನಕ್ಕೆ ಮಾರ್ಗದರ್ಶನ ಕೊಟ್ಟು ಇವತ್ತು ಅವ್ರು ಇಷ್ಟು ಜನ ಸಂಪಾದನೆ ಮಾಡಿರೋದು ಏನಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಪ್ರವಚನದಲ್ಲಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅವರಿಂದ ನಮ್ಗೆ ಒಳ್ಳೆಯದಾಗಿದೆ, ಅವ್ರ ಮಾರ್ಗದರ್ಶನ ನಮಗೆ ಬೇಕಂತೇಳಿ ಇವತ್ತು ಅಭಿಮಾನಿಗಳು ಇವತ್ತು ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ. ಇನ್ನೂ ಬರುವಂಥವ್ರು ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಗಿರೀಶ್ ಅವರು ಇಷ್ಟು ಅಪಾರವಾದಂತಹ ಒಂದು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇವರ ಒಂದು ವೃತ್ತಿಯಲ್ಲಿ ಸಾಕಷ್ಟು ಜನ ಕಷ್ಟದಿಂದ ಬಂದು ತಮ್ಮ ಕಷ್ಟದಿಂದ ದೂರ ಮಾಡಿಕೊಂಡು ಸುಖವಾಗಿ ಇವತ್ತು ಸಾವಿರಾರು ಜನ ಇವತ್ತು ಅವರ ಒಂದು ಕಷ್ಟಗಳನ್ನು ದೂರ ಮಾಡ್ಕೊಂಡಿದ್ದಾರೆ. ಹಾಗೆ ಇವತ್ತು ಸಮಾಜ ಸೇವೆಯಲ್ಲಿ ಹಾಗೂ ಈ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದಂತಹ ಖ್ಯಾತ ಜ್ಯೋತಿಷಿಗಳು ಇವತ್ತು ಅಪಾರವಾದಂತಹ ಒಂದು ಅಭಿಮಾನಿಗಳನ್ನು ಹೊಂದಿ ತಮ್ಮ ಕಷ್ಟ ಸುಖಗಳನ್ನು ಅವ್ರ ಹತ್ರ ಹೇಳ್ಕೊಂಡು ನಾವು ಎಲ್ಲ ಬಹಳಷ್ಟು ದೂರ ಮಾಡಿಕೊಂಡಿದ್ದಾರೆ. ಅಂತಹ ಖ್ಯಾತಿ ಜ್ಯೋತಿಷಿಗಳಿಗೆ ಮತ್ತು ಕಾರ್ಯಪುರ ಗ್ರಾಮ ಯಾವುದೊಂದು ಗೊತ್ತಿರಲಿಲ್ಲ. ಅಂತಹ ಈ ಜ್ಯೋತಿಷಿಗಳು ಇಡೀ ರಾಜ್ಯದ ಮೂಲೆಗಳಿಂದ ಬಂದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ಇವತ್ತು ಸುಖ ಶಾಂತಿಯಿಂದ ನೆಲೆಸಿದ್ದಾರೆ. ಮದುವೆ ಆದಾಗ ಇದು ತುಂಬ ಒಂದು ಪುಟ್ಟ ಹಳ್ಳಿ. ಈಗ ನಾನು ಅವತ್ತು ಹೇಳ್ಕೊಳ್ಳೋದಕ್ಕೆ ಕಾರ್ಯಪುರ ಅಂತ ಹೇಳ್ಕೊತಾ ಇರಲಿಲ್ಲ, ಯಾವುದೋ ಒಂದು ದೊಡ್ಡಬಳ್ಳಾಪುರದ ಹತ್ರ ಅಂತ ಹೇಳ್ಕೊತಿದ್ದೆ. ಇವತ್ತು ನನ್ನೂರನ್ನು ನಾನು ಹೆಸರು ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿರೋದು ನಮ್ಮ ಕಾರ್ಯಪುರದ ಜನ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕೊಟ್ಟಿದೆ ಇವತ್ತೇನು ಫಂಕ್ಷನ್ ಮಾಡಿದ್ದೀವಿ, ಇದರಲ್ಲಿ ಮುಖ್ಯ ಪಾತ್ರ ನನ್ನ ದೊಡ್ಡ ಮಗ ಅಮಿತ್, ಚಿಕ್ಕವನು ಅನಿಕೇತ್. ಇವರಿಬ್ಬರು ತುಂಬ ಪಾತ್ರ ವಹಿಸಿದ್ದಾರೆ. ಇಂಥ ಮಕ್ಕಳು ಇಂಥ ಗಂಡ ಪಡೆಯೋಕ್ಕೆ ತುಂಬ ಹೆಮ್ಮೆ. ಧನ್ಯವಾದ. 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾನು ಅವ್ರಿಗೆ ಮುಂದೆ ಇನ್ನೂ ಇದೇ ರೀತಿ ಒಳ್ಳೆಯದಾಗಲಿ ಅಂತ ಆಶಯಿಸ್ತಾ ಪ್ರತಿ ಜನತೆಗೂ ಇದೇ ರೀತಿ ಇನ್ನೂ ಒಳ್ಳೆಯದಾಗೋ ಥರ ಸಹಾಯ ಮಾಡ್ತೀವಿ ಅಂತ ಕೇಳ್ಕೊತೀನಿ. ನನ್ನ ತಂದೆಯಾದಂಥ ಡಾಕ್ಟರ್ ಕೆ ಗಿರೀಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೀನಿ. ಧನ್ಯವಾದಗಳು.